ರೈತ ಬಾಂಧವರೇ, ಹಿಂದಿನ ವಿಡಿಯೋದಲ್ಲಿ ನಾನು 90 ದಿವಸದ ಬೆಳೆ ಹೆಂಗೈತಿ ಅಂತ ಒಂದು ವಿಡಿಯೋ ಮಾಡಿದ್ದೆ. ಆ ವಿಡಿಯೋದಾಗ ಈ ಬೆಳೆನ ತೋರಿಸಿದ್ದೆ. ಇವತ್ತು ಈ ಬೆಳೆ ನಾವು ಕಿತ್ತು ಬಿಟ್ಟು ರಾಶಿ ಮಾಡಿಬಿಟ್ಟು ಇವಾಗ ಇದನ್ನ ಮಾರ್ಕೆಟಿಂಗ್ ಮಾಡಿದೀವಿ. ಇಲ್ಲೇ ಸ್ಥಳದಲ್ಲಿ 2250 ರೂಪಾಯಿ ಕ್ವಿಂಟಲ್ ಇಲ್ಲೇ ಸ್ಥಳದಲ್ಲ ಕೊಟ್ಟಿವಿ. ಇವಾಗ ಇದು ಇಳುವರಿ ಎಷ್ಟು ಬರ್ತೈತಿ ಎಂಬುದನ್ನು ಈಗ ನಾನು ಹೇಳ್ತೀನಿ. ಆಲ್ರೆಡಿ ಇಲ್ಲಿ ತುಂಬಾಕತ್ಯಾರ. ತುಂಬಿದಾದ್ಮೇಲೆ ಎಷ್ಟು ಪ್ಯಾಕೆಟ್ ಹಾಕ್ಯಾವು ಮತ್ತ ಎಷ್ಟು ಇಳುವರಿ ಬರ್ತೈತಿ ಎಂಬುದನ್ನು ಕೂಡ ನಾನು ಹೇಳ್ತೀನಿ ರೀ. ಉಳ್ಳಾಗಡ್ಡಿ ಮಾತ್ರ ಬಹಳ ಶಿಸ್ತು ಬಂದಿತ್ತು. ಇದ್ರಾಗ ಗೋಲ್ಟಿ ಅಂತೂ ಬಹಳ ಆಗಿಲ್ಲ. ಗೋಲ್ಟಿ ಒಂದು 5 ಪ್ಯಾಕೆಟ್ ಬರಲ್ಲ. ನೋಡೋಣ ಎಷ್ಟು ಬರುತ್ತೆ ಅಂತ. ಇವಾಗಂತೂ ತುಂಬ್ತಾ ಇದ್ದಾರೆ. ಇದು ಇಳುವರಿನೂ ಎಷ್ಟು ಬರುತ್ತೆ ಮತ್ತೆ ಇದಕ್ಕೆ ಏನೆಲ್ಲ ಹಾಕಿದ್ದೀನಿ ಮತ್ತೆ ಯಾವ ರೀತಿ ಮೇಂಟೆನೆನ್ಸ್ ಮಾಡಿದ್ದೀನಿ ಎಂಬುದನ್ನು ಕೂಡ ಈ ವಿಡಿಯೋದಲ್ಲಿ ನಿಮಗೆ ನಾನು ಹೇಳ್ತೀನಿ. ಹಾಗೆ ಇಳುವರಿ ಬಗ್ಗೆ ಅಂತೂ ನಾನು ಲಾಸ್ಟಿಗೆ ಹೇಳ್ತೀನಿ. ಇವತ್ತು ತುಂಬಾಕತ್ತಿದ್ 55 kg ಪ್ಯಾಕೆಟ್ ತುಂಬಾಕತ್ತೀವಿ. ಅದು 55 kg ಪ್ಯಾಕೆಟ್ ಇಲ್ಲಿ ತೂಕ ಹೆಂಗ್ ಮಾಡಾಕತ್ತಾರ ಎಲ್ಲಾನು ತೋರಿಸ್ತೀನಿ. ಸ್ಥಳದಾಗ ತಗೊಂಡಾರ, ಒಳ್ಳೆ ರೇಟು ಕೊಟ್ಟಾರ. ರೈತರಿಗೆ ಈ ರೀತಿ ರೇಟ್ ಸಿಕ್ಕ್ರ ತುಂಬಾನೇ ಚೆನ್ನಾಗಿರುತ್ತೆ. ನೋಡೋಣ ಎಷ್ಟು ಇಳುವರಿ ಬರುತ್ತೆ ಅಂತ ಈ ವಿಡಿಯೋದಲ್ಲಿ ನಿಮ್ಗೆ ಸಂಪೂರ್ಣವಾಗಿ ತೋರಿಸ್ತೀನಿ. ಬನ್ನಿ ರೈತ ಬಾಂಧವರೇ, ವಿಡಿಯೋನ ಶುರು ಮಾಡೋಣ. ನೋಡ್ರಿ, ನಾನು ಎಲ್ಲೋರ ವಂಡರ್ 101 ಈ ವೆರೈಟಿಯ ಪಾಕೆಟ್ ಬೀಜವನ್ನು ನಾನು ಚೆಲ್ಕೊಂಡಿದ್ದೆ. ಇದು ಬೀಜ ಬಂದ್ಬಿಟ್ಟು ನೋಡ್ರಿ, ಸೆಪ್ಟೆಂಬರ್ದಾಗ ನಾನು ಅಗಿ ಚೆಲ್ಕೊಂಡಿದ್ದೆ. ಸೆಪ್ಟೆಂಬರು ಅಕ್ಟೋಬರ್ ಒಂದು 2 ತಿಂಗಳ ನಂತರ ಬಂತ್ರಿ ಅಗಿ. ಇದು ಯಾಕಂದ್ರೆ ಸ್ವಲ್ಪ ಅಡು ಆಗಿತ್ರಿ ಬೀಜ. ಹಂಗಾಗಿ ಅಗಿ ಬರಾಕ 2 ತಿಂಗಳು ತಗೋತ್ರಿ. ಆ್ಯಕ್ಚುಲಿ ಅಗಿ ಬರಾಕ 45ರಿಂದ 60 ದಿನದಾಗ ಬರ್ತಾವ್ರಿ ಅಗಿ. ಒಟ್ಟ ಸ್ವಲ್ಪ ನಂದು ಅಡು ಆಗಿತ್ರಿ. ಆದ್ರಿಂದ ಇದು 2 ತಿಂಗಳು ಅಂದ್ರೆ 60 ದಿನ ತಗೋತ್ರಿ. ನಾನು ಒಟ್ಟು ನೋಡ್ರಿ ನವೆಂಬರ್ 5ನೇ ತಾರೀಕಿಗೆ ಉಳ್ಳಾಗಡ್ಡಿ ಹಚ್ಕೊಂಡೆ ರೀ. ಉಳ್ಳಾಗಡ್ಡಿ ಹಚ್ಚಿದ್ ನೋಡ್ರಿ. ಆಮೇಲೆ ಒಂದು 90 ದಿವಸ ಅಂದ್ರೆ 3 ತಿಂಗಳ ನಂತರ ಇದಕ್ಕೆ ನೀರು ತಪ್ಪಿಸ್ದೆ. ನಂತರ 15 ದಿನದ ನಂತರ ಅದು ರಸ ಎಲ್ಲ ಇಳ್ದ ಗಡ್ಡಿ ಎಲ್ಲ ರೌಂಡ್ ಸೈಜ್ ಆಗಾಕ ಒಂದು 15 ದಿನ ಬಿಟ್ಟೆ ರೀ. ಆಮೇಲೆ ಎಲ್ಲ ತಪ್ಪಲ ಗಿಪ್ಲ ಒಣಗಿ ಮಸ್ತ್ ಗಡ್ಡಿ ಆತ್ರಿ. ತಳಗ ರಸನೂ ಇಳಿತ್ರಿ ಗಡ್ಡಿ ಒಳಗೆ. ಗಡ್ಡಿನೂ ಎಲ್ಲ ಗೋಲ್ ಆತ. ನಂತರ ನಾನು ನೋಡ್ರಿ 20ನೇ ತಾರೀಕಿಗೆ ಹಾರ್ವೆಸ್ಟಿಂಗ್ ಚಾಲೂ ಮಾಡಿದೆ ರೀ, ಫೆಬ್ರವರಿ 20ಕ್ಕೆ. ಆಮೇಲೆ ಒಂದು 3 ದಿನದಾಗ ಹಾರ್ವೆಸ್ಟಿಂಗ್ ಮುಗೀತ್ರಿ. ಮತ್ತೆ ಒಂದು ವಾರ ನೋಡ್ರಿ ಸ್ವಲ್ಪ ಒಣಗಾಕ್ ಬಿಟ್ಟೆ ಗಡ್ಡಿ. 1ನೇ ತಾರೀಕು ಮಾರ್ಚ್ 1ನೇ ತಾರೀಕಿಗೆ ಇದಕ್ಕೆ ನಾನು ಮಾರ್ಕೆಟಿಂಗ್ ಮಾಡಿದೆ ರೀ. ಮಾರ್ಕೆಟಿಂಗ್ ಇದು ಇಳುವರಿ ಎಷ್ಟು ಬಂತ ಅನ್ನೋದು ಮುಂದೆ ಹೇಳ್ತೀನಿ ರೀ. ಇದಕ್ಕೆ ನಾ ಯಾವ ರೀತಿ ಇದಕ್ಕೆ ಮೇಂಟೆನೆನ್ಸ್ ಮಾಡೀನಿ ಎಂಬುದನ್ನ ನಾನು ಸಂಪೂರ್ಣವಾಗಿ ಹೇಳ್ತಾ ಹೋಗ್ತೀನಿ ನೋಡಿ. ನಿಮಗೆ ಒಂದು ವಿಷಯ ಹೇಳ್ತೀನಿ, ಕೇಳ್ಕೊಳ್ರಿ. ಉಳ್ಳಾಗಡ್ಡಿ ನಿಮಗೆ ಬಂಪರ್ ಆಗಿ ಭರ್ಜರಿಯಾಗಿ ಗಡ್ಡಿ ಹಾಕ್ಬೇಕಂತಂದ್ರೆ ಒಂದ ಮಾತನಾಗ ನಿಮಗೆ ಹೇಳಿ ಮುಗಿಸ್ಬಿಡ್ತೀನಿ ರೀ. ಏನಿಲ್ರಿ, ಉಳ್ಳಾಗಡ್ಡಿ ಹಚ್ಚಿದ್ದ 20ನೇ ದಿವಸಿಗೆ ಕಸದ ಎಣ್ಣೆ ಹೊಡ್ಕೋಬೇಕ್ರಿ. ಕಸದ ಎಣ್ಣೆ ಯಾವ್ಯಾವ ಬರ್ತಾವಂತಂದ್ರ ನೋಡ್ರಿ, ಆಕ್ಸಿಪೇನ್ ಅಂತ ಒಂದು ಬರುತ್ತ. ಆಮೇಲೆ ಅದ್ರಾಗ ಕಂಟೆಂಟ್ ಬರೋದು ನೋಡ್ರಿ ಆಕ್ಸಿಫ್ಲೋರೋಪೇನ್ ಅಂತ ಬರುತ್ತ. ಇನ್ನೊಂದು ಅಜಿಲ್ ಅಂತ ಬರುತ್ತೆ ನೋಡ್ರಿ. ಅದು ಒಂದು ಆಕ್ಸಿಪೇನ ಮತ್ತು ಅಜಿಲ್ ಇವೆರಡು ಹೊಡ್ಕೋರಿ. ಹುಲ್ಲುಗಸ ಮತ್ತು ಗಿಡಗಸ ಎರಡನ್ನ ಸುಟ್ಟು ಬಿಡ್ತೈತ್ರಿ. ಇದು ನೋಡ್ರಿ 20ನೇ ದಿವಸಿಗೆ ನಾವು ಕಸದ ಎಣ್ಣೆನ ಹೊಡ್ಕೋಬೇಕ್ರಿ. ಕಸದ ಎಣ್ಣೆ ಹೊಡ್ಕೊಂಡಿಂದ ಒಂದು ನೀರು ಬಿಟ್ಕೋಬೇಕ್ರಿ. ಒಂದು ನೀರು ಬಿಟ್ಕೊಂಡ ತದನಂತರದಲ್ಲಿ ಆಮೇಲೆ ಒಂದೇನು ನೀರು ಬಿಡ್ತೀವಲ್ರಿ, ಒಂದು ವಾರದಾಗ ಇನ್ನೊಂದು ನೀರು ಬಿಟ್ಕೊಂಡ 30ನೇ ದಿವ್ಸಕ್ಕೆ ಒಂದು ಸ್ಪ್ರೇ ಮಾಡ್ಕೋಬೇಕ್ರಿ. ರೋಗದ ಎಣ್ಣೆ ಸ್ಪ್ರೇ ಮಾಡ್ಕೊಳಕ್ ಯಾವ ಎಣ್ಣೆ ಹೇಳ್ತೀನಿ ಅಂತಂದ್ರ ಪ್ರೋಸಿಪ, ಆಮೇಲೆ ಕೆಂಪ್ರಿ ಟಾನಿಕ್, ಟಾಟಾ ತಾಕತ್ ಪುಡಿ ನೋಡ್ರಿ. ಇವು 3 ಸೇರಿಸಿ ಒಂದು ಸ್ಪ್ರೇ ಮಾಡ್ಕೋಬೇಕು ನೋಡ್ರಿ. ಆ ನಂತರ 30ನೇ ದಿವ್ಸಿಗೆ ಅದು ಆತ್ರಿ. 30ನೇ ದಿವ್ಸಿನ ನಂತರ ಏನ್ ಮಾಡ್ಬೇಕಂತಂದ್ರ ಮತ್ತೆ ನೀರು ಕೊಟ್ಕೊಳ್ಳೋದ್ರಿ. ಒಂದ್ ನೀರು ಕೊಟ್ಕೊಂಡ ನೆಕ್ಸ್ಟ್ ಇನ್ನೊಂದು ನೀರು ಏನೋ ಬಿಡೋ ಟೈಮ್ದಾಗ ನೋಡ್ರಿ ಸ್ವಲ್ಪ ಕಡ್ಕಿ ಹೊಡ್ಕೊಳ್ಳೋದ್ರಿ. ಒಳಗ ಕಸದ ಎಣ್ಣೆ ಹೊಡೆದಿರ್ತೀವಿ, ಸ್ವಲ್ಪ ಉಳಿದಿರ್ತಾವಲ್ರಿ. ಕಸ ಅಂತ ಉಳಿತೈತಿ ಸ್ವಲ್ಪ ಅದನ್ನ ಕೈಲೇ ಕಿತ್ಕೊಳ್ಳೋದ್ರಿ. ಅದ್ರಾಗ ಸದಿ ತೆಗಿದ್ ಬ್ಯಾಡ್ರಿ. ದೊಡ್ಡ ಕೈಗೆ ಎಂತಾವ್ ಬರ್ತಾವಲ್ಲ ಅವು ಕಿತ್ಕೊಂಡ ಒಂದು ಗೊಬ್ಬರ ಹಾಕೋಬೇಕ್ರಿ. 40ನೇ ದಿವ್ಸಿಗೆ 40ನೇ ದಿವ್ಸಿಗೆ ಯಾವ ಗೊಬ್ಬರ ಹಾಕೋಬೇಕಂತಂದ್ರ ಯೂರಿಯಾ ಹಾಕೋಬೇಕ್ರಿ. ಅದ್ರ ಜೊತೆ MOP ಹಾಕೋಬೇಕ್ರಿ. ನಾನ್ ನೋಡ್ರಿ ಇಲ್ಲಿ MOP ಬದಲು ಸೆಟ್ರೇಟ್ ಹಾಕೊಂಡಿದ್ದೆ. ಯಾಕಂತಂದ್ರ ಇದು ನೋಡ್ರಿ, ನಾ ಉಳ್ಳಾಗಡ್ಡಿ ಸ್ಟಾಕ್ ಇಡಾಕತ್ತಿಲ್ರಿ. ಇದು ಗಡ್ಡಿ ಬಂದಿಂದ ಮಾರ್ಬಿಡೋಣ ಅಂತ ಮಾಡ್ಕೊಂಡ ನಾನು ಸೆಟ್ರೇಟ್ ಗೊಬ್ಬರ ಹಾಕೊಂಡಿದ್ದೆ ರೀ. ಇದು 40 ದಿವಸದ ಕೆಲಸ ನೋಡ್ರಿ. 40 ದಿನ ಈ ರೀತಿ ಮಾಡ್ಕೊಂಡ್ರೆ ಮುಗಿತ್ರಿ. ಉಳ್ಳಾಗಡ್ಡಿ ಒಳಗೆ ಬ್ಯಾರದ್ ಏನ್ ಕೆಲಸನೇ ಇಲ್ಲ.
ಭರ್ಜರಿಯಾಗಿ ಗಡ್ಡಿ ಆಗ್ಬಿಡ್ತೈತ್ರಿ. ಒಟ್ಟ 40 ದಿವ್ಸ ಶಿಸ್ತ ದುಡಿಬೇಕ್ರಿ. ಆಮೇಲೆ ಅದು ಏನ ಅಂತಾರಲ್ರಿ, ಆಳಾಗಿ ದುಡಿ ಅರಸನಾಗಿ ಉಣ್ಣು ಅಂತಾರಲ್ರಿ, ಹಂಗ 40 ದಿನ ದುಡಿದ್ ಬಿಟ್ರ ಮುಂದ್ ಏನಿಲ್ರಿ, ವಾರಕ್ಕೊಂದ್ ನೀರ್ ಕೊಟ್ಕೋತ ಹೋಗುದ್ರಿ. ಆಮೇಲೆ ಸುತ್ತಿಗೆಟ್ಟು ಟೈಮ್ದಾಗ ಒಂದ್ 6 ದಿವ್ಸಕ್ಕೆ ಒಂದ್ಸಲ ಕೊಟ್ಕೋಬೇಕ್ರಿ. ಅದು ಅಂದ್ರೆ 2 ತಿಂಗಳ ನಂತರ, 1 ತಿಂಗಳ ಒಂದ್ ಸ್ವಲ್ಪ ಸ್ಪೀಡ್ ಆಗಿ ಕೊಟ್ಕೋತ ಹೋಗುದ್ರಿ. ಒಂದ್ ವಾರಕ್ಕೊಂದ್ ಕೊಡಾಕತ್ತೇವ ಅಂದ್ರ 1 ದಿನ ಮುಂಚಿತ ಅಂದ್ರ 6 ದಿನಕ್ಕೊಂದ್ ನೀರ್ ಕೊಟ್ಕೊಳದ್ರಿ. ಹಿಂಗ ಕೊಟ್ಕೊಂಡ 90 ದಿವ್ಸಿಗೆ ನೀರ್ ತಪ್ಪಸ್ ಬಿಡುದ್ರಿ. ತಪ್ಪಸ್ ಬಿಟ್ಟ ಹಿಂಗ್ ತಕ್ಕೊಳದ್ ನೋಡ್ರಿ. ಈ ರೀತಿ ಮಾಡ್ಕೊಳದ್ರಿ. ಇದ್ರಾಗ ಏನ್ ಜಾಸ್ತಿ ಏನ್ ಇಲ್ಲೇ ಇಲ್ರಿ. ಇಷ್ಟ ಮಾಡ್ಕೊಂಡ್ರ ಗಡ್ಡಿ ಅಂತೂ ಅನ್ನ ಮತ್ತು ಸೈಜ್ನ್ಯಾಗ ಬರ್ತಾವ್ರಿ. ಈ ರೀತಿ ನಾನ್ ಮೇಂಟೆನೆನ್ಸ್ ಮಾಡ್ತೇರಿ. ಈಗ ಇಳುವರಿ ವಿಷಯಕ್ಕೆ ಬರೋಣ್ರಿ. ಗಡ್ಡಿ ನೋಡ್ರಿ ಈ ತರ ದಪ್ಪ ಸೈಜ್ನಾಗ ಆಗಾಕ ಇದಕ್ಕ ಕೆಲವೊಂದು ಗೊಬ್ಬರಗಳು ಹಾಕೊಂಡಿನ್ರಿ. ಅದ್ರ ಬಗ್ಗೆ ಸ್ವಲ್ಪ ನಿಮಗೆ ಇವಾಗ ನಾನು ಮಾಹಿತಿ ಕೊಡ್ತೇನ್ರಿ. ಇದಕ್ ನೋಡ್ರಿ ಉಳ್ಳಾಗಡ್ಡಿ ಹಚ್ಚೋ ಟೈಮ್ದಾಗ ಇದು ನೋಡ್ರಿ 32 ಗುಂಟೆ ಪ್ಲಾಟ್. ಇದಕ್ ನಾನು ನೋಡ್ರಿ 1.5 ಪಾಕೆಟ್ 10-26 ಗೊಬ್ಬರ ಹಾಕೊಂಡಿನ್ರಿ. ನಂತರ 40ನೇ ದಿವ್ಸಿಗೆ ನೋಡ್ರಿ 30 ಕಿಲೋ ಯೂರಿಯಾ, 1 ಪಾಕೆಟ್ ಸೆಟ್ರೇಟ್ ಮತ್ತ 1 ಕೆಂಪ್ರಿ ವಿಮ್ಯಾಕ್ಸ್ ಇದು 3 ಕಿಲೋ ಹಾಕೊಂಡಿನಿ ನೋಡ್ರಿ. ಇಷ್ಟಿದು ಗೊಬ್ಬರ ವಿಚಾರಕ್ಕೆ ಬಂದ್ರೆ ಇಷ್ಟ ಹಾಕೊಂಡಿನ್ರಿ. ಈಗ ನೋಡ್ರಿ ಇಳುವರಿ ಹಿಂಗ ಬಂದೈತ್ರಿ. ಈಗ ಇಲ್ಲಿ ತುಂಬಾಕತ್ಯಾರ ನೋಡ್ರಿ ಉಳ್ಳಾಗಡ್ಡಿ. ಆಲ್ರೆಡಿ ಅರ್ಧ ಅಲ್ಲಿ ಲೋಡ್ ಮಾಡ್ಯಾರ, ಇನ್ನ ತುಂಬಾಕತ್ಯಾರ. ನೋಡೋಣ್ರಿ ಇಳುವರಿ ಎಷ್ಟು ಬರ್ತೈತಂತ. ಮತ್ತ ತೂಕಾನು ಮಾಡಾಕತ್ಯಾರ, ಎಷ್ಟು ಕೆಜಿ ಪಾಕೆಟ್ ತೂಕ ಮಾಡಾಕತ್ಯಾರ ಎಂಬುದನ್ನು ಮುಂದೆ ನಿಮಗೆ ತೋರಿಸ್ತೀನಿ ನೋಡ್ರಿ. ಇಲ್ಲಿ ನೋಡ್ರಿ ಈಗ ತೂಕದ ಹತ್ರ ಹೋಗೋಣ್ರಿ, ಎಷ್ಟು ಬರ್ತೈತಿ ಹೇಳ್ತೀನಿ. ಇಲ್ಲಿ ನೋಡ್ರಿ ಪಾಕೆಟ್ ತೂಕ ಮಾಡಾಕತ್ಯಾರ, ಕಂಪ್ಯೂಟರ್ ಕಾಟಲ್ಲೇ ತೂಕ ಮಾಡಾಕತ್ಯಾರ. ಗಡ್ಡಿ ಸೈಜ್ನು ನೋಡ್ರಿ ಇಲ್ಲಿ ನೋಡಿ 55 ಕೆಜಿ ಪಾಕೆಟ್ದಂಗ ಇಲ್ಲಿ ತೂಕ ಮಾಡಾಕತ್ಯಾರ. ಕೆಳಗ್ ನೋಡ್ಬಹುದ್ರಿ. ಇಲ್ಲಿ ನೋಡ್ರಿ 55 ಕೆಜಿ ಐತಿ. ಮ್ಯಾಗ 200 ಗ್ರಾಮ್ ಎಕ್ಸ್ಟ್ರಾ ಐತಿ. ಅದು 200 ಗ್ರಾಮ್ನು ತೆಗಿತಾರ. ನಮ್ದ ಉಳ್ಳಾಗಡ್ಡಿ ಇಳುವರಿ ಎಷ್ಟು ಬಂತ, ಎಷ್ಟು ಪಾಕೆಟ್ ಆತ ಡೈರೆಕ್ಟ್ ಆಗಿ ನಮ್ಮ ಉಳ್ಳಾಗಡ್ಡಿ ತಗೊಂಡವ್ರಿಗೆ ಕೇಳ್ತೀನ್ರಿ. ಬರ್ರಿ ಈಗ ನೋಡೋಣ್ರಿ ಎಷ್ಟು ಇಳುವರಿ ಬಂದೈತಿ ಕೇಳೋಣ. ರೈತ ಬಾಂಧವರೇ, ಈಗಾಗಲೇ ನಮ್ದೆಲ್ಲ ಪಾಕೆಟ್ಗಳು ತುಂಬಿ ಗಾಡಿ ಲೋಡ್ ಮಾಡಿವಿ. ನಮ್ಮ ಮಾಲು ಇವ್ರಿಗೆ ನಾವು ಕೊಟ್ಟಿದೀವಿ. ಇವರು ಬೆಂಗಳೂರವರು, ಇವ್ರಿಗೆ ಕೊಟ್ಟಿದೀವಿ. ಎಷ್ಟು ಪಾಕೆಟ್ ಆಗೈತೆ ಅಂತ ಅವ್ರ ಬಾಯ್ಲೇನ ಕೇಳ್ತೀವಿ. ಅವ್ರು ಹೇಳ್ತಾರ, ನೋಡ್ಕೊಳ್ಳಿ. ಮಸ್ತ್ ಎಷ್ಟು ಕೆಜಿ ತುಂಬ್ಯಾರ ಅನ್ನೋದು ಹೇಳ್ತಾರ. ಅವ್ರಿಗೆ ಮಾತಾಡಿಸ್ತೀನಿ. ಇಲ್ಲಿ ನೋಡ್ಬೋದ್ರಿ. ಅಣ್ಣಾರ ಎಷ್ಟು ಪಾಕೆಟ್ ಆಗ್ಯಾವ್ರಿ? 153 ಪ್ಯಾಕೆಟ್. ಎಷ್ಟು ಕ್ವಾಲಿಟಿ ಮಾಡಿರಿ? 3 ಕ್ವಾಲಿಟಿ ಮಾಡಿದೀವಿ. ಎಷ್ಟೆಷ್ಟು ಪಾಕೆಟ್ ಮಾಡಿರಿ ಕ್ವಾಲಿಟಿ? 55 ಕೆಜಿ ಒಂದೊಂದು ಪ್ಯಾಕೆಟ್. ಹಾ ರೀ, ಹೌದು. ಅದೇ ಎಷ್ಟೆಷ್ಟು ಬಿಗ್ ಸೈಜ್ ಎಷ್ಟಾಯ್ತು? 117. ಹಾ ಸರ್. ಎರಡನೇ ಐಟಮ್ 32. ಹಾ, ಮೂರನೇ ಐಟಮ್ 4. ಅಂದ್ರೆ ಮೂರನೇ ಐಟಮ್ ಅಂದ್ರೆ ಚೀಕಗಡ್ಡೆ ಬರ 4 ಪಾಕೆಟ್ ಬಂದೈತಿ ನೋಡ್ರಿ. ಪೂರ್ತಿ 32 ಗುಂಟೆ ಅಂದ್ರ 2 ಬಿಗೆದಾಗ ಬರ 4 ಪಾಕೆಟ್ ಆಟ ಚೀಕ್ ಆಗೈತಿ. ಫುಲ್ ಹೈ ಕ್ವಾಲಿಟಿ 117 ಪಾಕೆಟ್ ಆಗ್ಯಾವ, 55 ಕೆಜಿ ಪಾಕೆಟ್. ಮತ್ ಸೆಕೆಂಡ್ ಕ್ವಾಲಿಟಿ ಎಷ್ಟಣ್ಣ? 32 ಪಾಕೆಟ್ ಮೀಡಿಯಂ ಆಗ್ಯಾವ. ಇದ್ರ ಟೋಟಲ್ ವೇಟ್ ಎಷ್ಟು ಬರ್ತೈತಿ, ಅಮೌಂಟ್ ಎಷ್ಟ್ ಆಗ್ತೈತಿ ಅಂಬೋದನ್ನ ಮುಂದೆ ಹೇಳ್ತೀನಿ. ನೋಡ್ಬಹುದ್ರಿ. ಅಣ್ಣಾರ ನೀವು ಎಲ್ಲಾ ಕಡೆ ತಗೋತೀರೇನ್ರಿ ಉಳ್ಳಾಗಡ್ಡಿ? ಒಳ್ಳೆ ರೇಟ್ ಕೊಡ್ತೀನಿ. ಆರ್ಎಂಸಿಯಲ್ಲಿ ನಮ್ದು ಯಶವಂತಪುರ ಆರ್ಎಂಸಿಯಲ್ಲಿ 91 ಕೋಡ್ ನಂಬರ್, ಚಾಮುಂಡೇಶ್ವರಿ ಟ್ರೇಡರ್ಸ್. ಎಲ್ಲೇ ನೀವು ನನ್ನ ನಂಬರ್ಗೆ ಫೋನ್ ಮಾಡಿದ್ರು ಬಂದು ತಗೊಳ್ತೀನಿ. ಅಣ್ಣ ನಿಮ್ ನಂಬರ್ ಹೇಳ್ಬಿಡ್ರಲ್ಲ ಹಂಗೆ. 8971356929. ನೋಡಿ, ಇವರು ಸ್ಥಳದಲ್ಲೇ ಬಂದು ತುಂಬ್ಕೊಂಡು ಹೋಗ್ತಾರ. ನಮ್ ಕಡೆ ಯಾವುದೇ ರೀತಿ ಕಮಿಷನ್ ಇರಲ್ಲ, ಗಾಡಿ ಬಾಡಿಗೆ ಇರಲ್ಲ, ಏನು ಇಲ್ಲ. ಡೈರೆಕ್ಟ್ ಆಗಿ ಇವತ್ತಿನ ನಮ್ದು ಇದು ಹೆಂಗಾಗಿತ್ತಣ್ಣ ರೇಟ್? 22 ರೂಪಾಯಿ 50 ಪೈಸೆ ಕೊಟ್ಟಿದ್ದೀನಿ. 2 ಕ್ವಿಂಟಲ್ಗೆ 2250 ರೂಪಾಯಿ ಕೊಟ್ಟಾರ. ಅದು ರೊಕ್ಕನು ಜಾಗದ ಮೇಲೆ ಕೊಟ್ಟು ಹೋಗ್ತಾರ. ರೊಕ್ಕದೇನ್ ಟೆನ್ಷನ್ ಇಲ್ಲ. ಆನ್ಲೈನ್ ಬೇಕಾದ್ರೆ ಆನ್ಲೈನ್ ಮಾಡ್ತಾರೆ, ಕ್ಯಾಶ್ ಬೇಕಾದ್ರೂ ಕ್ಯಾಶ್ ಕೊಡ್ತಾರೆ. ನೋಡ್ಬಹುದು, ಲೋಡಿಂಗ್ ಅಂತೂ ಆಗೈತಿ. ಈಗ ಗಾಡಿನೂ ಹೊಂಟೈತಿ. ಈಗ ಸದ್ ನಾ ಮುಂದ ಅದು ತೂಕ ಎಷ್ಟು ಬಂತ, ಎಷ್ಟು ಕ್ವಿಂಟಲ್ ಇಳುವರಿ ಬಂತ ಎಂಬುದನ್ನು ಪೂರ್ತಿ ಕೂಡ ಈ ವಿಡಿಯೋದಾಗ ಹೇಳ್ತೀನಿ. ಇಳುವರಿ ವಿಷಯಕ್ಕೆ ಬರೋಣ್ರಿ. ಇಳುವರಿ ನೋಡ್ರಿ, ನಮ್ದ 32 ಗುಂಟೆದಾಗ ನಾವು ಉಳ್ಳಾಗಡ್ಡಿ ಹಚ್ಕೊಂಡಿದ್ದೇವೆ. 32 ಗುಂಟೆದಾಗ ನಂದ 84 ಕ್ವಿಂಟಲ್ 15 ಕಿಲೋ ಇಳುವರಿ ಬಂದೈತಿ. ಅಂದ್ರ 1 ಎಕರೆಕ 105 ಕ್ವಿಂಟಲ್ ಬಿದ್ದಂಗ ಆತ್ರಿ. ಇದು ನೀವು ಲೆಕ್ಕ ಕ್ಯಾಲ್ಕುಲೇಷನ್ ಮಾಡ್ಕೋರಿ, ಅಷ್ಟ ಆಗತ್ರಿ. ಅದು 1 ಎಕರೆಕ 105 ಕ್ವಿಂಟಲ್ ಇಳುವರಿ ಬಂದಂಗ ಆತ್ರಿ. ಆದ್ರೂ ನೋಡ್ರಿ 105 ಅಂದ್ರ ಇನ್ನ ನಂದು ಇಳುವರಿ ಸ್ವಲ್ಪ ಜಾಸ್ತಿ ಬರ್ಬೇಕಿತ್ತು. ಆ ಇಳುವರಿ ಯಾಕೆ ಬರ್ಲಿಲ್ಲ ಎಂಬುದನ್ನು ಮುಂದೆ ನಿಮಗೆ ಹೇಳ್ತೀನಿ. 105 ಅಂದ್ರು ನೋಡ್ರಿ ಇದನ್ನ ಕಡಿಮೆ ಅಲ್ರಿ, ಭರ್ಜರಿ ಇಳುವರಿನೇ ಬಂದೈತ್ರಿ. ಇದ್ರಾಗ ನೋಡ್ರಿ ನಮ್ಮ ಎಲ್ಲ ಗೋಲ್ಟಿ ಬರೇ 4 ಪಾಕೆಟ್ ಗೋಲ್ಟಿ ಆಗಿತ್ತ. ಫಸ್ಟ್ ಕ್ವಾಲಿಟಿ ಅಗದಿ ಬಿಗ್ ಸೈಜ್ 117 ಪಾಕೆಟ್ ಆಗಿತ್ರಿ.
ನಮ್ದು ಒಟ್ಟ 153 ಪಾಕೆಟ್ ಉಳ್ಳಾಗಡ್ಡಿ 55 ಕೆಜಿ ಪಾಕೆಟ್ ತುಂಬ್ಯಾರಿ. 153 ಪಾಕೆಟ್ 84 ಕ್ವಿಂಟಲ್ 15 ಕಿಲೋ ಇಳುವರಿ ಬಂದೈತ್ರಿ. ಇದು 32 ಗುಂಟೆದಾಗ. ಎಕರೆಕ್ ಇದು ಕನ್ವರ್ಟ್ ಮಾಡ್ಕೊಂಡ್ರ 105 ಕ್ವಿಂಟಲ್ ಇಳುವರಿ ಬಂದಂಗ ಆತ್ರಿ. ಈ ರೀತಿ ನೀವು ಇಳುವರಿ ತಕ್ಕೋರಿ ನೋಡ್ರಿ. ಮ್ಯಾಕ್ಸಿಮಮ್ ಬೋಧ ಪದ್ಧತಿ ಒಳಗೆ 120 ಕ್ವಿಂಟಲ್ ಇಳುವರಿ ಬರ್ಬೇಕಿತ್ತು. 15 ಕ್ವಿಂಟಲ್ ಇನ್ನ ಕಡಿಮೆನೆ ಬಂದೈತಿ. ಅದು 15 ಕ್ವಿಂಟಲ್ ಯಾಕೆ ಕಡಿಮೆ ಬಂತ ಅನ್ನೋದು ಮುಂದೆ ತೋರಿಸ್ತೀನಿ ನಿಮ್ಗೆ. ನೋಡ್ರಿ, ಈ ರೀತಿ ನೀವು ಕೂಡ ಮಾಡ್ಕೋರಿ, ಒಳ್ಳೆ ಇಳುವರಿ ತಕ್ಕೋರಿ ಅಂತ ಹೇಳ್ತೀನಿ. ನಾ ಟಾರ್ಗೆಟ್ ಇಟ್ಕೊಂಡಿದ್ದೆ, ಮತ್ತ ಮನ್ಯಾಗೂ ಹೇಳಿದ್ದೆ, ಒಟ್ಟ 75 ಕ್ವಿಂಟಲ್ ಮ್ಯಾಲ ಇಳುವರಿ ತೆಗಿತೀನಂತ. ನಂದು ಇಳುವರಿ ನೋಡ್ರಿ 84 ಕ್ವಿಂಟಲ್ ಬಂತ. ನಾ ಟಾರ್ಗೆಟ್ ಇಟ್ಕೊಂಡಿದ್ದಕ್ಕಿಂತಲೂ ನನಗ ಹೆಚ್ಚು ಬಂತ್ರಿ. ಬಹಳ ಖುಷಿ ಆತ. ರೈತರಿಗೂ ಯಾವತ್ತು ಏನ್ ಒಂದ್ ಟಾರ್ಗೆಟ್ ಇರ್ಬೇಕ್ರಿ. ಏನು ಬೆಳೆ ಇವತ್ತು ಮಾಡಾಕತ್ತೇವ ಅಂದ್ರ ಒಂದ್ ಟಾರ್ಗೆಟ್ ಇರ್ಬೇಕ್ರಿ. ಇಷ್ಟು ತೆಗಿತೀನಿ ಅನ್ನೋದು ಒಂದ್ ಹಿಮ್ಮತ್ ಇರ್ಬೇಕ್ರಿ, ನಂಬಲ್ಲಿ ಹುಮ್ಮಸ್ ಇರ್ಬೇಕು. ಇಷ್ಟು ತೆಗಿಬೇಕು ಅನ್ನೋದು ಹುಮ್ಮಸ್ ಇದ್ದಾಗ ಬೆಳೆ ಖತರ್ನಾಕ್ ಬರ್ತೈತ್ರಿ. ಹಂಗಾಗಿ ನಾ 75 ಟಾರ್ಗೆಟ್ ಇಟ್ಕೊಂಡಿದ್ದೆ, 75 ಕ್ವಿಂಟಲ್ 84 ಕ್ವಿಂಟಲ್ ಬಂತ್ರಿ. ಭಾರಿ ಖುಷಿ ಆತ. ಹಿಂಗ ನೀವು ಮಾಡ್ಕೋತ ಹೋಗ್ರಿ, ಇದ್ರಾಗೇನ್ ಜಾಸ್ತಿ ಏನ ಇಲ್ರಿ. ಮತ್ತ ಇದಕ್ಕ ಇನ್ನೊಂದ ಸ್ವಲ್ಪ ಕಾಡುವಂತ ಪ್ರಶ್ನೆ ಏನಪ್ಪಾ ಅಂತಂದ್ರ, ಈಗ ಕೆಲವೊಂದ್ ರೈತರು ಹೇಳ್ತಾ ಇದ್ದಾರೆ, ಮತ್ತೆ ಈ ಸಲನು ಸ್ವಲ್ಪ ಅಗಿ ತಳಗ ಕೊಳಿದ್ ಬರಾಕತ್ತೈತ್ರಿ. ಕೊಳ್ಯಾಕತ್ತಾವ ಅಗಿ ತಳಗ, ಹಚ್ಚು ಟೈಮ್ದಾಗ ಕೊಳ್ಯಾಕತ್ತಾವ ಬಿಟ್ಟಾವು. ಕೆಲವೊಬ್ರದ್ ಅಗಿಗಳ ಇಂಥ ಪ್ರಾಬ್ಲಮ್ ಬಹಳ ಆಗೈತಿ. ಹಿಂಗ ಏನಾರ ಆತಂದ್ರ ಇದಕ್ಕೆ ಏನಿಲ್ರಿ, ವಾರ್ಡನ್ ಎಕ್ಸ್ಟ್ರಾ ಅಂತ ಒಂದ್ ಇದು ಸಿಗತ್ರಿ, ಎಣ್ಣೆ ಸಿಗತ್ತ. 200 ml ಸಿಗತ್ರಿ. ಅದು ಒಂದ್ ಬ್ಯಾರಲ್ದಾಗ ಹಾಕಿ 1 ಎಕರೆದಾಗ ಬಿಡುದ್ ನೋಡ್ರಿ. ಅದು 200 ml 1 ಎಕರೆದಾಗ ಬಿಟ್ರ ಅದು ಏನ ತಳಗ ಕೊಳಿತಿರ್ತಾವಲ್ರಿ, ಅದ್ರಾಗ ಸಣ್ಣ ಸಣ್ಣ ಹುಳ ಇರ್ತಾವ್ರಿ. ಆ ಹುಳ ಎಲ್ಲಾ ಸತ್ತು ಬಿಡ್ತಾವ್. ಆ ಪ್ರಾಬ್ಲಮ್ ಬರಲ್ಲ. ಈ ರೀತಿ ಮಾಡ್ಕೋರಿ, ಒಳ್ಳೆ ಇಳುವರಿ ಬರತ್ತ, ಒಳ್ಳೆ ಫಸಲ್ ಬರತ್ರಿ. ಮತ್ತ 32 ಗುಂಟೆದಾಗ 84 ಕ್ವಿಂಟಲ್ 15 ಕಿಲೋ ಇಳುವರಿ ಬಂದಿತ್ರಿ. ಅಂದ್ರ ಎಕರೆಕ 105 ಕ್ವಿಂಟಲ್ ಇಳುವರಿ ರೀ ಉಳ್ಳಾಗಡ್ಡಿ. ಆದ್ರೂ ನನಗ ಇನ್ನೊಂದ್ ಸ್ವಲ್ಪ ಕಡಿಮೆನೇ ಬೆಳೆದೈತ ಅಂತ ಅನ್ಸಾಕತೈತ್ರಿ. ಯಾಕಂದ್ರ ಬೋಧ ಪದ್ಧತಿ ಒಳಗ ನಂದ ಟಾರ್ಗೆಟ್ ಇತ್ರಿ 120 ಕ್ವಿಂಟಲ್ ಇಳುವರಿ ತೆಗಿದ್. ಆದ್ರ ಒಂದ್ 15 ಕ್ವಿಂಟಲ್ ಕಡಿಮೆ ಬಂದೈತ್ರಿ ಇಳುವರಿ. ಆ ಇಳುವರಿ ಯಾಕೆ ಕಡಿಮೆ ಬಂತ ಅನ್ನೋದು ಇವಾಗ ನಾ ಹೇಳ್ತೀನ್ರಿ. ಯಾಕಂದ್ರ ಇದು ಹೊಸ ಹೊಲ ರೀ. ಹೊಸ ಹೊಲ ಇದು ನೋಡ್ರಿ, ನೋಡ್ಬೋದು ಪಾಳ ಇಳಿಜಾರ ಐತಿ, ಲೆವೆಲ್ನು ಇಲ್ಲ ಹೊಲ. ಇನ್ನೊಂದ್ ಹೇಳ್ಬೇಕಂದ್ರ 153 ಪಾಕೆಟ್ ಇಳುವರಿ ಬಂದೈತ್ರಿ ನಮ್ ಹೊಲ್ದಾಗಿದ್ದು 32 ಗುಂಟೆದಾಗ. 55 ಕೆಜಿ ಪಾಕೆಟ್ 153 ಪಾಕೆಟ್ ಆಗ್ಯಾವ್ರಿ. ಇದ್ರಾಗ ನೋಡ್ಬೇಕಾದ್ರ 4 ಪಾಕೆಟ್ ಅಷ್ಟ ಚೀಕ್ ಆಗ್ಯಾವ. ಆ 4 ಪಾಕೆಟ್ ಚೀಕ್ನು ಎದಕ್ ಆತು ಎಂಬುದನ್ನ ಹೇಳ್ತೀನ್ರಿ. ಇಲ್ಲಿ ನೋಡ್ಬೋದ್ರಿ, ಇಲ್ಲಿ ಒಂಡಿ ಎಷ್ಟು ದೊಡ್ಡದ್ ಮಾಡಿವಿ. ಈಗ ಇಲ್ಲಿ ನೋಡ್ರಿ, ಇಲ್ಲಿ ತಳಗ ಈಗ ಇಲ್ಲಿಂದ ಇಲ್ಲಿಗೆ ಐತ್ರಿ, ಸುಮಾರು 2 ಫೂಟ್ ಐತ್ರಿ. 2 ಫೂಟ್ ಇದು ಒಂಡಿ ಮಾಡಾಕ ಕಾರಣ ಏನಪ್ಪಾ ಅಂತಂದ್ರ, ಹೊಲ ಲೆವೆಲ್ ಇಲ್ಲ, ನೀರ್ ಸರಿಯಾಗಿ ಉಣಲ್ಲ. ಆಕ್ಚುಲಿ ನೋಡ್ರಿ, ಬೋಧ ಪದ್ಧತಿ ಒಳಗೆ ನಾವ್ ಏನಾರು ಉಳ್ಳಾಗಡ್ಡಿ ಹಚ್ಕೊಂಡ್ರ ಇವು ಬೋಧ ಏನ್ ಇರ್ತಾವಲ್ಲ, ತಿಳುವಾಗಿ ಬೋದ್ ಬಿಟ್ಕೋಬೇಕ್ರಿ. ದಪ್ಪ ಸೈಜ್ನಾಗ ಬಿಡಬಾರ್ದ್ರಿ. ದಪ್ಪ ಸೈಜ್ ಬಿಟ್ರ ಅದು ಏನ್ ಮಾಡ್ದಂಗ್ರಿ. ಹಂಗಾಗಿ ಇಳುವರಿ ಕಡಿಮೆ ಬರ್ತೈತ್ರಿ. ಅದಕ್ಕ ಇದು ಹೊಸ ಹೊಲ ಐತ್ರಿ. ಅದಕ್ಕೆ ನಾನು ದಪ್ಪ ಸೈಜ್ದಾಗ ಮಾಡ್ಕೊಂಡಿದ್ದೆ. 2 ಸೈಡ್ ಅಷ್ಟೇ ದಪ್ಪ ಅದಾವ, ಒಳಗಿನ ಬೋದ್ ಅಂತೂ ಸ್ವಲ್ಪ ಈ ರೀತಿ ಮಾಡ್ಕೊಂಡಿದ್ದೆ. ಆದಷ್ಟು ತಿಳುವು ಬೋದ್ ಹಾಕೋಬೇಕ್ರಿ, ಇದು ಒಂದ್ ರೀಸನ್. ಇನ್ನೊಂದು ಇಳುವರಿ ಎದಕ್ ಕಂಬ ಅಂತ 15 ಕ್ವಿಂಟಲ್ ಅನ್ನೋದು ಇನ್ನೊಂದು ನಿಮಗೆ ಹೇಳ್ತೀನಿ ಉದಾಹರಣೆ ಇಲ್ರಿ. ಅಲ್ಲೇ ಚೀಕ್ ಆಗ್ತಾವ ನೋಡ್ರಿ. ಈ 2 ಕಡೆ ಒಡ್ಡೇನ ಐತಲ್ರಿ, ಆ ಕಡೆನ ಇದು ಚೀಕ್ ಆಗಿರೋದ್ರಿ. 4 ಪಾಕೆಟ್ ಚೀಕ್ ಆಗೈತ್ರಿ. ಆದ್ರಿಂದ ಈ ರೀತಿ ಗಿಡಗಳು ಇರೋದ್ರಿಂದ ಕೂಡ ಇಳುವರಿ ಕಡಿಮೆ ಬರತ್ರಿ. ಆದ್ರಿಂದ ಒಡ್ಡಿನ ಮೇಲೆ ಜಾಸ್ತಿ ಗಿಡಗಳು ಬೆಳೆಸೋದು ಸ್ವಲ್ಪ ಕಡಿಮೆ ಮಾಡ್ರಿ. ಗಿಡ ಬೇಕ್ರಿ, ನಮ್ಮ ಗಿಡಗಳು ಎಷ್ಟಿರ್ತಾವ ಅಷ್ಟು ಒಳ್ಳೇದು. ಮತ್ತು ಮಳೆನೂ ಆಗ್ತೈತಿ. ಹಾಕ್ರಿ, ಅಷ್ಟೊಂದು ಗುಂಪಾಗಿ ಗಿಡಗಳು ಬಿಡಬಾರ್ದ್ರಿ. ಅಲ್ಲೊಂದ್ ಇಲ್ಲೊಂದ್ ಇದ್ರೆ ಏನ್ ಸಮಸ್ಯೆ ಆಗಲ್ಲ ನೋಡ್ರಿ. ಈ ರೀತಿ ಈ ಕಾರಣದಿಂದ ನಮ್ದ ಒಂದ್ 15 ಕ್ವಿಂಟಲ್ ಇಳುವರಿ ಕಡಿಮೆ ಬಂದೈತಿ. ಆದ್ರೂ ಇಲ್ರಿ, ಚಲೋ ಇಳುವರಿ ಬಂದೈತಿ. ಚಲೋ ರೇಟಿಗೂ ಮಾರಾಟ ಮಾಡಿವಿ ನೋಡ್ರಿ. 32 ಗುಂಟೆದಾಗ 1,86,000 ರೂಪಾಯಿದ ನಮ್ದ ಉಳ್ಳಾಗಡ್ಡಿ ಆಗೈತಿ ನೋಡ್ರಿ. ಸ್ವಲ್ಪ ನಾನು ವಿಡಿಯೋ ಹಾಕೋದು ಸ್ವಲ್ಪ ಲೇಟ್ ಆತ್ರಿ. ಯಾಕಪ್ಪ ಅಂತಂದ್ರ ಸ್ವಲ್ಪ ನಾನು ಆ ಕಡೆ ಪ್ರಯಾಗ್ರಾಜ್ ಕಡೆ ಸ್ವಲ್ಪ ಪ್ರವಾಸಕ್ಕೆ ಹೋಗಿದ್ದೆ. ಆ ಮನೆಯಲ್ಲಿ ತುಂಬಾನೇ ಕೆಲಸ ಇತ್ತು. 1 ತಿಂಗಳು ಬಂದೆಲ್ಲ ಅಲ್ಲಿಂದ ಬರ್ಬೇಕಾದ್ರ ಒಂದ್ 10 ರಿಂದ 15 ದಿನ ಆ ಕಡೆ ಹೋದ್ರಿ ಟೈಮ್. ಒಂದ್ 15 ದಿನ ಬಂದಿಲ್ಲಿ ಎಲ್ಲ ಕಂಟ್ರೋಲ್ ಮಾಡಿದೆ ಹೊಲದ ಕೆಲಸ.
ಮತ್ತು ಪ್ರೆಷರ್ ಭಾಳ ಇರತ್ತಲ್ರಿ, ಹಂಗಾಗಿ ಸ್ವಲ್ಪ ವಿಡಿಯೋ ಹಾಕೋದು ಲೇಟ್ ಆಗೈತ್ರಿ. ಇನ್ನು ಮುಂದೆ ಏನಿಲ್ಲ, ವಾರಕ್ಕೆ ಒಂದು ವಿಡಿಯೋ ಹಾಕ್ತಾ ಹೋಗ್ತೀನಿ. ಹಿಂಗ ನನ್ನ ವಿಡಿಯೋಗಳು ನೋಡ್ರಿ, ಹಂಗ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ, ಶೇರ್ ಮಾಡ್ರಿ, ಮತ್ತ ಹೀಗೆ ನನ್ನನ್ನು ಬೆಳೆಸ್ರಿ. ನಾನು ಕೂಡ ನಿಮ್ಗ ಹೊಸ ಹೊಸ ಮಾಹಿತಿಗಳನ್ನು ಕೊಡ್ತಾ ಇರ್ತೀನಿ. ಎಲ್ಲರಿಗೂ ಧನ್ಯವಾದಗಳು.